ನಮಸ್ಕಾರ. ನಾನು 3 ಪ್ರಾಣಾಯಾಮಗಳ ಬಗ್ಗೆ ಹೇಳ್ತೀನಿ. ನಮಗೆ ಇವಾಗ ಎಲ್ಲಾದರೂ ಹೋದರೆ ನೀರು ದಾಹ ಬಿಟ್ಟರೆ, ನೀರು ಸಿಗದೇ ಇದ್ದಾಗ, ನಮ್ಮ ಬಾಡಿ ಹೀಟ್ ಆದಾಗ ಇದನ್ನು ಮಾಡಿದ್ರೆ ತಕ್ಷಣವೇ ಕೂಲ್ ಆಗುತ್ತೆ. ನೀರು ಬಾಯಾರಿಕೆನೂ ನಿವಾರಣೆ ಆಗುತ್ತೆ. ಇವಾಗ ನಾವು ಮಾಡಿದ ತಕ್ಷಣವೇ ಅದರ ಎಫೆಕ್ಟ್ ನಮ್ಗೆ ಹಂಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಶ್ವಾಸಕೋಶದ ತೊಂದರೆಗಳಿಗೂ ಇದು ತುಂಬ ಒಳ್ಳೆಯದು. ನಮ್ಮ ಮನಸ್ಸನ್ನು ಕೂಲಾಗಿಡುತ್ತೆ. ಅದು ಯಾವ ಥರದ್ದು 3 ಪ್ರಾಣಾಯಾಮಗಳು ಅಂತ ಹೇಳ್ಕೊಡ್ತೀನಿ. ಈಗ ನಮ್ಮ ಬಾಯಾರಿಕೆ ಹೆಚ್ಚಾಗಿರುತ್ತೆ, ಎಲ್ಲಾದರೂ ಹೋದರೆ ನೀರು ಸಿಗೋದಿಲ್ಲ, ಆವಾಗ ಈ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಬಿಸಿಲು ಕಾಲ ಬಂದಾಗ ಓಕೆ, ಫಸ್ಟು ಇದು ಅಲ್ಲಿಗೂ ತುಂಬ ಒಳ್ಳೆಯದು ಈ ಪ್ರಾಣಾಯಾಮ. ಸದಂತ ಇದು ಹೆಂಗಾದರೂ ಕೂತ್ಕೊಂಡು ಮಾಡ್ಬೋದು ನೀವು, ಇದೇ ಥರ ಅಂತ ಏನಿಲ್ಲ. ಇದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ, ಅದಕ್ಕೆ ಯೋಗ ಪೋಸ್ಚರಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಸೋಫಾ ಮೇಲೆ ಕೂತ್ಕೊಂಡು ಎಲ್ಲಾದರೂ ಹೆಂಗಿದ್ರೂ ಮಾಡ್ಕೊಬೋದು. ಎಕ್ಸೆಲ್ ಬಂದು ನೋಸಿಂದ ಮಾಡೋದು, ಇನ್ನೊಂದು ಬಂದು ಟಂಗನ ಕೊಕ್ಕಿ ಥರ ಮಾಡಿಕೊಂಡು ಇನ್ಹೇಲ್ ಮಾಡೋದು. ಎಕ್ಸೆಲ್ ನೋಸಿಂದ ಮಾಡೋದು. ಇನ್ನೊಂದು ಟಂಗನ ಈ ಥರ ಮಾಡ್ಬೇಕು, ರೋಲ್ ಮಾಡಬೇಕು. ಇದಾದಮೇಲೆ ಅನುಲೋಮ ವಿಲೋಮ ಮಾಡಬೇಕು. ನನಗಾಗಲೇ ಕೂಲ್ ಆಗ್ತಾ ಇದೆ ಬಾಡಿ. ಅನುಲೋಮ ವಿಲೋಮ ಬಂದು ಮುದ್ರೆ ಈ ಥರ ಇಡಬೇಕು. ಲೆಫ್ಟ್ ನೋಸಲ್ಲಿ ತೆಗಿಬೇಕು. ಫಸ್ಟ್ ಸ್ಟಾರ್ಟಿಂಗ್ ಲೆಫ್ಟ್ ನೋಸಲ್ಲಿ ಉಸಿರು ಹೇಳ್ಕೊಬೇಕು. ಎಂಡ್ ಮಾಡುವಾಗ ರೈಟ್ ನೋಸಲ್ಲಿ ಬಿಡಬೇಕು. ಎಂಡ್ ಮಾಡೋವಾಗ ಹೆಂಗೆ ಮಾಡಿದ್ದೀನಿ, ರೈಟ್ ನೋಸಲ್ಲಿ ಬಿಟ್ಟಿದ್ದೀನಿ. ಇದು ಬಾಡಿ ಹೀಟ್ ಇರೋರಿಗೆ ತುಂಬ ಸಡನ್ನಾಗಿ ನಮ್ಗೆ ರಿಸಲ್ಟ್ ತೋರಿಸುತ್ತೆ.
ಈಗ ತಾನೇ ಮಾಡಿದೆ. ನನ್ನ ಬಾಡಿ ಎಲ್ಲ, ನನ್ನ ಮೌತ್ ಎಲ್ಲ ಕೂಲ್ ಆಗ್ತಾ ಇದೆ, ಟೀತ್ ಎಲ್ಲ ಕೂಲ್ ಆಗಿದೆ, ಹೆಡ್ ಎಲ್ಲ ಕೂಲ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ, ಶಾಂತವಾಗಿದೆ ಮನಸ್ಸೆಲ್ಲ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.